ಹೌದು, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುತ್ತಿರುವ ಜಿಲ್ಲೆಯ ಪುಟ್ಟ ಹಳ್ಳಿ. ಅಂತಹ ಹಳ್ಳಿಗೆ ಈವರೆಗೂ ವಿದ್ಯುತ್ ಸಂಪರ್ಕವೇ ಕಲ್ಪಿಸಿಲ್ಲ. ಇದರಿಂದ ಮಕ್ಕಳ ಓದಿಗೆ ತೀವ್ರ ಸಂಕಷ್ಟ ಎದುರಾಗಿದ್ರೆ, ರಾತ್ರಿಯ ವೇಳೆ ಕಾಡು ಪ್ರಾಣಿಗಳು ಮತ್ತು ಕಳ್ಳರ ಭೀತಿಯಲ್ಲಿಯೇ ಜೀವನ ನಡೆಸುವ ದುಸ್ಥಿತಿಯಲ್ಲಿ ಆ ಗ್ರಾಮದ ಜನರು ಬದುಕುತ್ತಿರುವ ಬಗ್ಗೆ ಸಿಟಿವಿ ನ್ಯೂಸ್ ಬೆಳಕು ಚೆಲ್ಲಿತ. ಇದರಿಂದ ಆ ಗ್ರಾಮದ ಜನತೆಗೆ ಇದೀಗ ಬೆಳಕಿನ ಭಾಗ್ಯ ಸಿಕ್ಕಿದ್ದು, ಗ್ರಾಮಸ್ಥರು ಸಿಟಿವಿ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷಗಳೇ ಕಳೆದರೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿಯೇ ಇನ್ನೂ ಬೆಳಕಿನ ಭಾಗ್ಯ ಕಾಣದ ಕುಗ್ರಾಮ ಎಂದು ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಘಟ್ಟವಾಡಿ ಗ್ರಾಮ ಕಳೆದ 15 ವರ್ಷಗಳಿಂದ ವಿದ್ಯುತ್ ದೀಪವಿಲ್ಲದೆ ನಿವಾಸಿಗಳು ಪರದಾಡುತ್ತಿರುವ ಬಗ್ಗೆ ಸಿಟಿವಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಈ ವರದಿಯಿಂದ ಎಚ್ಚೆತ್ತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಘಟ್ಟವಾಡಿ ಗ್ರಾಮದ ನಿವಾಸಿಗಳಿಗೆ ವಿದ್ಯುತ್ ಸಂಪರ್ಕ ಕೊನೆಗೂ ಕಲ್ಪಿಸಿದ್ದಾರೆ. ಇದು ಸಿಟಿವಿ ನ್ಯೂಸ್ ವರದಿಯ ಫಲಶ್ರುತಿಯಾಗಿದೆ. ಘಟ್ಟವಾಡಿ ಗ್ರಾಮದ ಜನತಾ ಕಾಲೋನಿಗೆ ಸುಮಾರು 15 ವರ್ಷಗಳಿಂದ ವಿದ್ಯುತ್ ದೀಪ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಮೇಣದ ಬತ್ತಿ ಹಚ್ಚಿಕೊಂಡು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ರು. ವಿದ್ಯುತ್ ಕಂಬಗಳನ್ನು ಕಲ್ಪಿಸುವಂತೆ 15 ವರ್ಷಗಳಿಂದ ಗ್ರಾಮಸ್ಥರು ಕಚೇರಿಗಳಿಗೆ ಅಲೆದಾಡಿದ್ರ, ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಈ ಬಗ್ಗೆ ಸಿಟಿವಿ ನ್ಯೂಸ್ ವಾಹಿನಿಯಲ್ಲಿ ಜುಲೈ 3ರಂದು ಸುದ್ದಿ ಪ್ರಸಾರ ಮಾಡಿದ ಪರಿಣಾಮ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಚೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸುಮಾರು 9 ವಿದ್ಯುತ್ ಕಂಬಗಳನ್ನು ನೆಟ್ಟು ವಿದ್ಯುತ್ ಸಂಪರ್ಕವನ್ನ ಗ್ರಾಮಕ್ಕೆ ಕಲ್ಪಿಸಿದ್ದಾರೆ. ಇದರಿಂದ ಸಂತಸ ವ್ಯಕ್ತಪಡಿಸಿದ ನಿವಾಸಿಗಳು ವಾಹಿನಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇದು ಸಿಟಿವಿ ನ್ಯೂಸ್ ವರದಿಯ ಫಲಶ್ರುತಿಯಾಗಿದೆ. ನನ್ನ ಹೆಸರು ಶೀಲಾ ಅಂತ, ಘಟ್ಟವಾಡಿ ಸಹ. ನಮಗೆ 10-15 ವರ್ಷದಿಂದ ಭಾರಿ ಪ್ರಾಬ್ಲಮ್ ಇತ್ತು, ಕರೆಂಟ್ ಇಲ್ದೇ. ಇವಾಗ TP ಬಂದು ಎಲ್ಲ ಇದನ್ನು ಕಂಬಗಳೆಲ್ಲ ಇದು ಮಾಡಿ ಇವಾಗ ನಮ್ಗೆ ಅನುಕೂಲ ಆಯಿತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಇವಾಗ ಏನೂ ಇಲ್ಲ ಸಮಸ್ಯೆ. ನಮ್ಗೆ ತೊಂದರೆ, ಪೇಷೆಂಟು ಅಂತ್ಯದಲ್ಲೂ ನಾವು ವನವಾಸ ಮಾಡಿಬಿಟ್ಟು ನಾವು ಈಗ ಈ ಥರ ನೀವು ಬಂದು ನಮ್ಗೆ 3-4 ದಿವಸಕ್ಕೆ ಕಂಬ ಮಾಡಿಕೊಟ್ರಿ ಅಂದ್ರೆ ನಮ್ಗೆ ಭಾರಿ ಸಂತೋಷ. ನಮ್ಗೆ 4-5 ದಿನದಿಂದ 7-8 ದಿನದಿಂದವೆ ನಮ್ಗೆ ಊಟ ತಿಂಡಿ ಎಲ್ಲ ಮಾಡೋಕ್ಕಿಂತ ಭಾರಿ ಇದಾಗದ ಸರ್. ನಮ್ಗೆ ಬೇಕಾದ್ರೆ ಹಸ್ತಿದ್ರು ಊಟ ಮಾಡ್ದಾಗದ ಸರ್. ನಮ್ಗೇನ ಬಂದು ನಮ್ಗೆ ಇದಾಗದ, ನಮ್ಗೇನೇ ಬಂದು ನಮ್ಗೆ ಸಂತೋಷ ತುಂಬ್ಕೊಂಡಾಗದ ಸರ್. ಇದೊಂದು ಮಾಡಿಕೊಟ್ರಿ, ಇನ್ನೇನು ಇಲ್ಲ, ನಮ್ಗೆ ಇಷ್ಟೇ ಸಾಕು. ನಾವು ಇದನ್ನೇ ಕೇಳ್ತಿತ್ತು. ಈ ದಿನ ಏನು 12-13 ವರ್ಷದಿಂದ ನಮ್ಮ ಘಟ್ಟವಾಡಿ ಗ್ರಾಮದಲ್ಲಿ ವಿದ್ಯುತ್ ಕಂಬ ಮತ್ತು ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಮಾಧ್ಯಮದ ಸ್ನೇಹಿತರೆಲ್ಲ ಸುದ್ದಿ ಮಾಡೋದ ನಂತರ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ಮಾಡಿದ್ದಾರೆ, 15 ದಿನ 20 ದಿನ ಅಂತ ಟೈಮ್ ಕೊಟ್ಟಿದ್ದರು. ಈಗ ಒಂದು ವೀಕಲ್ಲಿ ಕೂಡ ಕೆಲಸ ಕಾರ್ಯಗಳಾಗಿದೆ. ಈ ಏರಿಯಾಕ್ಕೆಲ್ಲ ಬೆಳಕು ಬಂದಿದೆ, ಹೊಸ ಕಂಬಗಳಾಗಿ ಬೆಳಕಿನ ವ್ಯವಸ್ಥೆ ಆಗಿದೆ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಸಿಬ್ಬಂದಿ ವರ್ಗರು ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.